ಬಹಳಷ್ಟು ಜನರ ಪ್ರಾರ್ಥನೆ ಈಗ ಫಲಿಸಿದೆ. ಕೇರಳದ ಶರಣ್ಯ ಜೀವಂತವಾಗಿ ಪತ್ತೆಯಾಗಿದ್ದಾಳೆ. ತಡಿಯಂಡಮೋಲ್ ಟ್ರೆಕ್ಕಿಂಗ್ಗೆ ಹೋಗಿರುವಂತಹ ಸಂದರ್ಭದಲ್ಲಿ ನಾಪತ್ತೆಯಾಗಿದ್ದು ಶರಣ್ಯ 4 ದಿನಗಳ ಕಾಲ ಹುಡುಕಾಟವನ್ನು ನಡೆಸಿದ ಬಳಿಕ ಈಗ ಸುರಕ್ಷಿತವಾಗಿ ಶರಣ್ಯ ಸಿಕ್ಕಿದಾಳೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬೆಟ್ಟದ ತಪ್ಪಲಿನ ಕುಡಿಯ ಜನಾಂಗದ ಯುವಕರಿಗೆ ಈ ಶರಣ್ಯ ಸಿಕ್ಕಿದಾಳಂತೆ. ಶರಣ್ಯ ಅವರ ಆರೋಗ್ಯ ಚೆನ್ನಾಗಿದೆ, ಯಾವುದೇ ಕಾರಣಕ್ಕೇನು ತೊಂದರೆ ಆಗಿಲ್ಲ ಅಂತ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈಗಾಗಲೇ ಅರಣ್ಯದಿಂದ ಆ ಶರಣ್ಯರನ್ನ ಕರೆತರುವಂತಹ ಕೆಲಸವನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಶರಣ್ಯ ಪತ್ತೆಯಾಗಿರುವಂತಹ ಮಾಹಿತಿಯನ್ನು ಸ್ವತಃ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಹಂಚಿಕೊಂಡಿದ್ದಾರೆ. ಆ ಮೂಲಕವಾಗಿ 4 ದಿನಗಳ ಹಿಂದೆ ಕಣ್ಮರೆಯಾಗಿರುವಂತಹ ಶರಣ್ಯ ಎಲ್ಲಿ ಹೋಗಿದ್ದಾಳೆ, ಏನಾಗಿದೆ ಅನ್ನುವಂತಹ ವಿಚಾರ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈಗ ನೀವು ಎಕ್ಸ್ಕ್ಲೂಸಿವ್ ಫೋಟೋ ಮತ್ತು ದೃಶ್ಯಾವಳಿ ಎರಡನ್ನೂ ನೋಡ್ತಾ ಇದ್ದೀರಾ ನೀವು. ಶರಣ್ಯ ಅವಳನ್ನು ಅಲ್ಲಿರುವಂತಹ ಒಂದು ಜನಾಂಗ, ಆ ಜನಾಂಗದ ಕುಡಿಯ ಅನ್ನುವಂತಹ ಜನಾಂಗ ಬೆಟ್ಟದ ತಪ್ಪಲಿನಲ್ಲಿ ಇರ್ತಾರೆ ಅವರು. ಆ ಕುಡಿಯ ಜನಾಂಗದ ಯುವಕರಿಗೆ ಆ ಯುವತಿ ಕಾಣಸಿಗ್ತಾಳೆ. ಆ ಯುವತಿ ಕಾಣಸಿಕ್ಕ ತಕ್ಷಣವೇ ಆ ಯುವಕರು ಅವಳನ್ನ ಸೇಫಾಗಿ ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದಮೇಲೆ ಈಗ ಯಾವಾಗ ಮಾಹಿತಿ ಗೊತ್ತಾದ ತಕ್ಷಣ ಶರಣ್ಯಳನ್ನು ಕರ್ಕೊಂಬರುವಂತಹ ಕೆಲಸವನ್ನು ಈಗ ಅರಣ್ಯ ಇಲಾಖೆಯ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಕುಡಿಯ ಅನ್ನುವಂತಹ ಜನಾಂಗದ ಕೈಯಲ್ಲಿ ಸಿಕ್ಕಿರುವಂತಹ ಕಾರಣಕ್ಕಾಗಿ ಯಾವುದೇ ತೊಂದರೆ ಆಗಿಲ್ಲ. ಭಾಳಷ್ಟು ಜನ ಏನಂತ ಇದ್ರು, ಎಲ್ಲೋ ಕಾಡಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ, ಏನಾಗಿರುತ್ತೋ ಏನೋ ಅನ್ನುವಂತಹ ಆತಂಕ ಇತ್ತು. ಸ್ವತಃ ಅವರ ಕುಟುಂಬಸ್ಥರಿಗೂ ಸಹ ಆತಂಕ ಇತ್ತು. ಒಟ್ಟು 9 ಜನ ಸೇರಿಕೊಂಡು ಚಾರಣಕ್ಕೆ ಹೋಗಿರ್ತಾರೆ. ಆ 9 ಜನರಲ್ಲಿ ಈ ಶರಣ್ಯ ಒಬ್ಬಳು. ಆ 9 ಜನರ ಪೈಕಿಯಲ್ಲಿ ಈ ಶರಣ್ಯ ಆ ಗ್ರೂಪಿಗೆ ಸೇರಿಕೊಂಡಿರ್ತಾಳೆ. ಹಾಗಂದ ತಕ್ಷಣ 9 ಜನ ಪರಿಚಯ ಇದ್ದವರಲ್ಲ, ಬೇರೆ ಬೇರೆ ಎಲ್ಲರೂ ಸಹ ಸೇರಿಬಿಟ್ಟು ಹೋಗಿರುವಂತಹ ಟ್ರೆಕ್ಕಿಂಗ್ ಅದು. 4 ದಿವಸಗಳ ಹಿಂದೆ ಅಂದರೆ ಗುರುವಾರ ದಿವಸ ಕಣ್ಮರೆಯಾಗಿರ್ತಾಳೆ. ಗುರುವಾರ ದಿವಸ ಕಣ್ಮರೆಯಾಗಿ ಈ ಟ್ರೆಕ್ಕಿಂಗ್ ಬಗ್ಗೆ ಹೇಳೋದಾದರೆ ನಿಮಗೆ ಈ ತಡಿಯಂಡಮೋಲು ಕರ್ನಾಟಕದ ಅತಿ ಎತ್ತರದ ಪರ್ವತಗಳಲ್ಲಿ 3ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಅದರ ಜೊತೆಗೆ ನೈಸರ್ಗಿಕವಾಗಿ ತನ್ನ ಸೊಬಗನ್ನು ಇಟ್ಕೊಂಡಿರುವಂತಹ ಟ್ರೆಕ್ಕಿಂಗ್ ಪ್ಲೇಸ್ ಇದು. ಭಾಳಷ್ಟು ಜನ ಹೋಗ್ತಾರೆ. ಆದರೆ ಇವಳು ಹೇಗೆ ತಪ್ಪಿಸ್ಕೊಂಡು ಹೇಗೆ ಆ ಜನರ ಕೈಯಲ್ಲಿ ಸಿಗಾಕೊಂಡ್ಲು, ಅದಾದಮೇಲೆ 4 ದಿವಸಗಳ ಕಾಲ ಯಾಕೆ ಹೊರಗಡೆ ರೀಚ್ ಆಗೋದಕ್ಕಾಗಿಲ್ಲ, ಇದೆಲ್ಲದರ ಬಗ್ಗೆಯೂ ಸಹ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಕೊಡ್ತಾರೆ. ಪ್ರಜ್ವಲ್, ಈಗಾಗಲೇ ಶರಣ್ಯ ಬಗ್ಗೆ ಬಹಳಷ್ಟು ಆತಂಕ ಸೃಷ್ಟಿಯಾಗಿತ್ತು. ಕೊನೆಗೂ ಸಹ ಅವಳು ಸಿಕ್ಕಿದಾಳೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹೇಗೆ ಅವ್ರನ್ನ ರೀಚ್ ಮಾಡೋದಕ್ಕಾಯಿತು? 4 ದಿವಸಗಳ ಕಾಲ ಯಾಕೆ ಶರಣ್ಯ ಜನರಿಗೆ ರೀಚ್ ಆಗೋಕ್ಕಾಗಿಲ್ಲ, ಅಥವಾ ಅಂದರೆ ಅವಳು ಬೇಸ್ ಕ್ಯಾಂಪಿಗೆ ಬರೋದಕ್ಕೆ ಯಾಕಾಗಿಲ್ಲ ಅಂತ? ಎಸ್ ಜಗದೀಶ್, ಏನು ತಡಿಯಂಡಮೋಲ್ ಟ್ರೆಕ್ಕಿಂಗ್ಗೆ ಹೋದಂತಹ ಶರಣ್ಯ ನಾಪತ್ತೆಯಾಗಿ ಇವತ್ತಿಗೆ 4 ದಿನ ಆಗಿತ್ತು. 4 ದಿನಗಳಿಂದ ಶರಣ್ಯಗಾಗಿ ಸಾಕಷ್ಟು ಹುಡುಕಾಟವನ್ನು ನಡೆಸಲಾಗಿತ್ತು. ಪೊಲೀಸ್ ತಂಡ, ಅರಣ್ಯ ಇಲಾಖೆ, ಸ್ಥಳೀಯರು ಹಾಗೂ ಎಎನ್ಎಫ್ ತಂಡಗಳು ಹುಡುಕಾಟವನ್ನು ನಡೆಸಿದ್ರು. ಡಾಗ್ ಸ್ಕ್ವಾಡ್ ಇಂದ ಹಿಡಿದು ಥರ್ಮಲ್ ಇಮೇಜಿಂಗ್ ಡ್ರೋನ್ ಸಿಸ್ಟಮ್ ನ ಯೂಸ್ ಮಾಡಿ ಕೂಡ ಹುಡುಕಾಟ ನಡೆಸಲಾಗಿತ್ತು. ಪ್ರಮುಖವಾಗಿ ಇಲ್ಲಿ ಟ್ರೆಕ್ಕಿಂಗ್ ನಲ್ಲಿ ಸಾಕಷ್ಟು ಅನುಭವ ಇದ್ದಂತಹ ಶರಣ್ಯ ಹೇಗೆ ನಾಪತ್ತೆಯಾದ್ಲು, ಹೇಗೆ ದಾರಿ ತಪ್ಪದ್ಲು ಅನ್ನೋ ಒಂದು ಪ್ರಶ್ನೆ ಕೂಡ ಎದ್ದಿತ್ತು. ಸದ್ಯ ಈಗ ಆ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇರತಕ್ಕಂಥದ್ದು. ಆ ಒಂದು ವಿಡಿಯೋದಲ್ಲಿ 2 ನಿಮಿಷದ ಒಂದು ವಿಡಿಯೋದಲ್ಲಿ ಆಕೆ ಹೇಳಿಕೊಂಡಿರುವಂತ ಪ್ರಕಾರ 2 ದಿನಗಳ ಕಾಲ ಇಲ್ಲೇ ಸ್ಟೇ ಆಗಿದ್ದೆ. ಇವತ್ತು ಇಲ್ಲಿಂದ ಬೆಟ್ಟದ ಮೇಲ್ಭಾಗಕ್ಕೆ ಹೋಗೋಣ, ಟ್ರೆಕ್ಕಿಂಗ್ ದಾರಿ ಹುಡುಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನ್ನನ್ನ ಸರ್ಚಿಂಗ್ ಟೀಮ್ನವರು ಬಂದು ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಆ ಒಂದು ವಿಡಿಯೋದಲ್ಲಿ ಆಕೆ ಹೇಳಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಗೊತ್ತಾಗಿರ್ತಕ್ಕಂಥದ್ದು, ಬಹುತೇಕವಾಗಿ ಟ್ರೆಕ್ಕಿಂಗ್ ನಲ್ಲಿ ಸಾಕಷ್ಟು ಅನುಭವ ಇದ್ದಂತಹ ಶರಣ್ಯ ದಾರಿ ತಪ್ಪಿದ್ರ ಅಥವಾ ಬೇಕಂತಲೇ ಅಲ್ಲಿ ಸ್ಟೇ ಆಗಿ ಬೇರೆ ಕಡೆ ಏನಾದ್ರು ಹೋಗೋ ಪ್ಲಾನ್ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಪೊಲೀಸರ ತನಿಖೆ ಬಳಿಕ ಅಷ್ಟೇ ಮಾಹಿತಿ ಸಿಗ್ಬೇಕಾಗಿದೆ. ಇನ್ನು ಪ್ರಮುಖವಾಗಿ ಇದೆಲ್ಲದರ ನಡುವೆ ಶರಣ್ಯಗಾಗಿ ಸಾಕಷ್ಟು ಪ್ರಾರ್ಥನೆಯನ್ನು ಕೂಡ ಕೊಡಗಿನ ಜನರು ಮಾಡ್ಕೊಂಡಿದ್ರು. ಕೊಡಗಿನ ತಡಿಯಂಡಮೋಲ್ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಕುಡಿಯ ಜನಾಂಗದ ಪ್ರಮುಖರು ಒಂದು ಹರಕೆಯನ್ನು ಕೂಡ ಹೊತ್ತಿದ್ರು. ಮಲೆ ತಮ್ಮಚ್ಚ ದೇವರೇನಿದೆ, ಆ ದೇವರಿಗೆ ಕೂಡ ಶರಣ್ಯ ಸೇಫ್ ಆಗಿ ಬರ್ಲಿ ಅನ್ನೋ ಒಂದು ಹರಕೆಯನ್ನು ಕೂಡ ಹೊತ್ತಿದ್ರು. ಎಷ್ಟೆಲ್ಲ ಟೆಕ್ನಾಲಜಿ ಇತ್ತು, ಏನನ್ನೇ ಬಳಸಿದ್ರು, ಆ ಒಂದು ಸ್ಥಳೀಯ ಭಾಗದ ಜನರಿಗೆ ಅಲ್ಲಿನ ಭೌಗೋಳಿಕ ವಿಚಾರಗಳು ಗೊತ್ತಿರುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಈ ಒಂದು ಶರಣ್ಯಳ ಹುಡುಕಾಟದಲ್ಲಿ ಪ್ರಮುಖವಾಗಿ ಕುಡಿಯ ಜನಾಂಗದ ಸ್ಥಳೀಯ ಯುವಕರೇನಿದ್ದಾರೆ ಅವರೇ ಫಸ್ಟ್ ಹೋಗಿ ಒಂದು ಶರಣ್ಯ ಅವರನ್ನ ರೀಚ್ ಮಾಡಿರ್ತಕ್ಕಂಥದ್ದು. ಸದ್ಯ ಶರಣ್ಯ ಕೂಡ ವಿಡಿಯೋದಲ್ಲಿ ನೋಡಿರುವಂತೆ ನಗ್ತಾ ಇದ್ದಾರೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅವರ ಆರೋಗ್ಯದಲ್ಲಿ ಕೂಡ, ಅವರು ಸೇಫ್ ಆಗಿದ್ದಾರೆ. ಯಾವುದೇ ರೀತಿ ಅಸ್ವಸ್ಥ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಅವರು ಸೇಫ್ ಆಗಿದ್ದಾರೆ. ಅವರ ಕುಟುಂಬವನ್ನ ಕೂಡ ಸೇರಿರ್ತಕ್ಕಂಥದ್ದು. ಸದ್ಯ ಅವರನ್ನ ಸೇಫ್ ಆಗಿ ಕರ್ಕೊಂಡು ಬಂದಂತಹ
ಆ ಒಂದು ಕುಡಿಯ ಜನಾಂಗದ ಯುವಕರೇನಿದ್ದಾರೆ, ಸ್ಥಳೀಯ ಯುವಕರು, ಅವ್ರಿಗೆ ಕೂಡ ಥ್ಯಾಂಕ್ಸ್ ಅನ್ನ ಕೂಡ ಹೇಳಿರ್ತಕ್ಕಂಥದ್ದು ಅವರ ಪೋಷಕರು. ಸದ್ಯ ಈಗ ಶರಣ್ಯ ಅವರು ಸದ್ಯ ಈಗ ರಕ್ಷಣಾ ತಂಡದ ವಶದಲ್ಲಿದ್ದಾರೆ. ಅವರನ್ನ ಹೆಚ್ಚಿನ ಒಂದು ವಿಚಾರವನ್ನ ಅಂದ್ರೆ ತನಿಖೆಯನ್ನ ಮಾಡಿ ಯಾವ ಕಾರಣಕ್ಕಾಗಿ ಹೀಗಾಯ್ತು ಅನ್ನೋ ಒಂದು ತನಿಖೆಯ ನಂತರವಷ್ಟೇ ಈ ಒಂದು ಮಾಹಿತಿ ತಿಳಿಸಬೇಕಾಗಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಪ್ರಜ್ವಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.